ಯಾರಿಗೆ ನಮ್ಮ ಬಗ್ಗೆ, ನಮ್ಮ ಕುಟುಂಬದವರ ಬಗ್ಗೆ, ನಮ್ಮ ಕುಟುಂಬದ ಸದಸ್ಯರ ಬಗ್ಗೆ ಗೊತ್ತಿಲ್ವೋ, ಪರಿಚಯ ಇಲ್ವೋ, ಅವರು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಜೊತೆಗೆ ಕೆಲವರು, ನಾನು ಹಿಂದೆ ಕೂಡ ಹೇಳಿದ್ದೀನಿ, ಅಭಿಮಾನಿಗಳು ಅಂತ ಹೇಳಿಕೊಂಡು ಮುಖವಾಡ ಹಾಕ್ಕೊಂಡು ನಮ್ಮ ಜೊತೆಯಲ್ಲಿ ಇದ್ಕೊಂಡು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅದು ಸರಿಯಲ್ಲ. ಜೊತೆಗೆ ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಸಾಕಷ್ಟು ನಕಾರಾತ್ಮಕ ಸಂದೇಶಗಳನ್ನು ಅಥವಾ ವೇದಿಕೆಗಳ ಮೇಲೆ ಮಾತಾಡೋದು, ಮಾಧ್ಯಮಗಳ ಮುಂದೆ ಮಾತಾಡೋದು, ಈ ಥರದ್ದು ಸಾಕಷ್ಟು ಘಟನೆಗಳು ನಡೀತಾನೇ ಇವೆ. ನಾನು ಹಿಂದೆ ಕೂಡ ಅಭಿಮಾನಿಗಳ ಸಮ್ಮುಖದಲ್ಲಿ ಮಾಧ್ಯಮದ ಮುಂದೆನೇ ನಾನು ಎಚ್ಚರಿಕೆ ಕೊಟ್ಟಿದ್ದೆ. ಯಾಕಂದರೆ ನಮ್ಮಿಂದ ಯಾರಿಗೂ ಕೂಡ ಅಚಾನಕ್ಕಾಗಿ ಸಮಸ್ಯೆ ಎದುರಿಸೋ ಹಾಗಾಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಎಚ್ಚರಿಕೆ ಕೊಟ್ಟಿದ್ದೆ ನಾನು. ಆದರೂ ಕೂಡ ಅದು ನಿಲ್ತಾ ಇಲ್ಲ, ನಕಾರಾತ್ಮಕ ಕಾಮೆಂಟ್ಗಳು ನಿಲ್ತಾ ಇಲ್ಲ. ಹಾಗಾಗಿ ನಾನು ಮೊನ್ನೆನೇ ಹೋಗಿ ಪೊಲೀಸರಿಗೆ ನಾನು ದೂರು ಕೊಟ್ಟಿದ್ದೀನಿ. ಇನ್ನು ಮುಂದೆ ನಮ್ಮ ಬಗ್ಗೆ ಅಂತಂದರೆ ಅದು ನಮ್ಮ ಕುಟುಂಬದವರ ಬಗ್ಗೆ, ಕರ್ನಾಟಕ ರತ್ನ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರ ಕುಟುಂಬದವರ ಬಗ್ಗೆ ಯಾರೇ ಏನೇ ಕೆಟ್ಟದಾಗಿ ಕಾಮೆಂಟ್ ಮಾಡಿದ್ರು ಅಥವಾ ಮಾತಾಡೋದಾಗಿರಬಹುದು, ಅದು ಯಾವುದೇ ವೇದಿಕೆಗಳಲ್ಲಾಗಿರಬಹುದು, ಮಾಧ್ಯಮದ ಮುಂದೆ ಆಗಿರಬಹುದು ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಾಗಿರಬಹುದು, ಆ ಥರ ಆದರೆ ಅವರ ವಿರುದ್ಧ, ಅಂಥ ಜನಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ. ಅಲ್ಲ, ಈ ವಿಚಾರದಲ್ಲಿ ವಿಷ್ಣು ಅಭಿಮಾನಿಗಳು ಯಾವ ರೀತಿ ನಡ್ಕೋಬೇಕು ಅಂತ ನೋಡಿ, ಅಪ್ಪ ಅವರಿಗೆ ಯಾವತ್ತೂ ನಕಾರಾತ್ಮಕ ಕಾಮೆಂಟ್ಗಳು ಇಷ್ಟ ಆಗ್ತಿರ್ಲಿಲ್ಲ. ಯಾರು ನಕಾರಾತ್ಮಕ ಕಾಮೆಂಟ್ಗಳು ಮಾಡ್ತಾ ಇದ್ದಾರೋ ಅವ್ರ ಅಪ್ಪ ಅಭಿಮಾನಿಗಳೇ ಅಲ್ಲ. ಯಾರಿಗೆ ಅವರು ನಮ್ಮ ಜೊತೆಯಲ್ಲಿ ಇರಿ, ನೀವುಗಳೇ ನಮ್ಮ ಶಕ್ತಿ. ತಾವುಗಳೇ ನೋಡ್ತಾ ಇದ್ದೀರಾ ಇಷ್ಟು ವರ್ಷದಿಂದ ಏನೇನು ಆಗಿದೆ ಅಂತ. ಇಷ್ಟು ವರ್ಷದಿಂದ ಇಲ್ಲಿ ಸರ್ಕಾರದ ವೆಚ್ಚದಲ್ಲಿ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಸ್ಮಾರಕ ಏನಿದೆ, ಇದಕ್ಕೆ ಕುಟುಂಬದವರ ಪರಿಶ್ರಮ ತುಂಬ ಇದೆ. ಕುಟುಂಬದವರ ಪರಿಶ್ರಮ ಇಲ್ಲದೆ ಹೋಗಿದ್ದಿದ್ರೆ ಈ ಸ್ಮಾರಕನೇ ಆಗ್ತಿರಲಿಲ್ಲ, ಸ್ಮಾರಕ ಆಗ್ತಾನೇ ಇರಲಿಲ್ಲ. ಈ ಸ್ಮಾರಕ ನೋಡಿ, ಇಷ್ಟೊಂದು ಬೃಹತ್ಕಾರವಾದಂಥ ಒಂದು ಸ್ಮಾರಕ, ಅತ್ಯಂತ ಸೂಕ್ತವಾಗಿರ್ತಕ್ಕಂಥ ಸ್ಮಾರಕ ಬಹುಶಃ ಯಾವುದೇ ಕಲಾವಿದನ ಹೆಸರಲ್ಲಿ ಇಲ್ಲ. ಅದು ಹೆಮ್ಮೆ ಪಡ್ಕೋಬೇಕು. ಯಾರಿಂದ ಆಗಿದೆ, ಯಾರ ಪರಿಶ್ರಮದಿಂದ ಆಗಿದೆ ಇದು ಸ್ವಲ್ಪ ಯೋಚನೆ ಮಾಡಿ. ಒಂದು ರಾಜ್ಯ ಸರ್ಕಾರ, ಜೊತೆಗೆ ನಮ್ಮ ವೈಯಕ್ತಿಕ ಕುಟುಂಬ. ಎರಡನೇದಾಗಿ 14.3 ಕಿಲೋಮೀಟರ್ ಉದ್ದದ ರಸ್ತೆ, ಅದಕ್ಕೋಸ್ಕರ ಯಾರು ಪ್ರಯತ್ನ ಪಟ್ಟಿದ್ದಾರೆ, ಯಾರು ಶ್ರಮ ವಹಿಸಿದ್ದಾರೆ ನೋಡಿ, ವಿಚಾರಿಸಿ, ಕೇಳ್ಕೊಳ್ಳಿ, ನಿಮಗೆ ಗೊತ್ತಾಗತ್ತೆ. ಕರ್ನಾಟಕ ರತ್ನ ಹೇಗೆ ಬಂತು ರಾಜ? ಅವರು ಅರ್ಹರೋದಕ್ಕೆ, ಅಪ್ಪ ಅವರು ಅರ್ಹರೋದಕ್ಕೆ. ಆದರೆ ಅದನ್ನು ಜ್ಞಾಪಿಸ್ಬೇಕಲ್ಲ, ಯಾರು ಜ್ಞಾಪಿಸೋರು ಅದನ್ನು ಹೇಳಿ. ಅಭಿಮಾನಿಗಳ ಜೊತೆಯಲ್ಲಿ ನಾವು ಇದ್ದೀವಿ, ನಾವು ಯಾವಾಗಲೂ ಇದ್ದೀವಿ. ಅಭಿಮಾನಿಗಳ ಕೋರಿಕೆನ ನಾವು ಮುಂದೆ ಇಟ್ಟಿದ್ದೀವಿ, ಅವ್ರಿಗೆ ಸರ್ಕಾರಕ್ಕೆ ಅದನ್ನು ಜ್ಞಾಪಿಸಿದ್ದೀವಿ. ಅಪ್ಪ ಅವರು ಅದಕ್ಕೆ ಅರ್ಹರು ಅನ್ನೋದು. ಇದನ್ನು ನೀಡಿ ಕೇಳಿ ಮನವಿ ಮಾಡಿ ಆ ಥರದ್ದಲ್ಲ ಇದು. ಅದು ಕೇಳೋ ಪ್ರಶಸ್ತಿ ಅಲ್ಲ. ಅದು ಅವ್ರು ಸಲ್ಲಬೇಕಾದ ಗೌರವ. ಅದು ನಮ್ಮವ್ರನ್ನ ನಾವು ಗೌರವಿಸಿದಾಗ ಮಾತ್ರ ನಮ್ಮತನವನ್ನು, ನಮ್ಮ ಭಾಷೆಯನ್ನು, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಯನ್ನು ನಾವು ಗೌರವಿಸಿದಾಗೆ ನಮ್ಮ ಮುಂದಿನ ಪೀಳಿಗೆಯನ್ನು ನಾವು ಮಾದರಿಯಾಗಿ ನಾವು ತೋರಿಸೋ ವಿಧಾನ ಅದು. ಹಾಗಾಗಿ ನಾವು ಅಭಿಮಾನಿಗಳ ಜೊತೆಯಲ್ಲೇ ಇದ್ದೀವಿ. ದಯವಿಟ್ಟು ಯಾರು ಭಿನ್ನಾಭಿಪ್ರಾಯ ಪಡ್ಕೋಬೇಡಿ. ಯಾರಿಗೆ ಏನೇ ಪ್ರಶ್ನೆಗಳಿದ್ದರೆ ನೇರವಾಗಿ ನನ್ನ ಹತ್ರ ಬನ್ನಿ, ಕೇಳಿ. ನಮ್ಮ ಕುಟುಂಬದ ಬಗ್ಗೆ ಯಾರಾದರೂ ಏನಾದರೂ ಇಲ್ದಿರೋದನ್ನು ಹೇಳಿದ್ರೆ ನಂಬಕ್ಕೆ ಹೋಗಬೇಡಿ. ನೀವು ನಂಬಲ್ಲ, ನಾವು ನಂಬಿಕೆ ನನಗೆ. ಹಾಗಾಗಿ ನಮ್ಮ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿದೆ. ಯಾರಾದರೂ ಹೇಳಿದಾಗ ಮನಸ್ಸಿಗೆ ಕಷ್ಟ ಆಗುತ್ತೆ. ಏನಾದರೂ ತಿಳಿಬೇಕು ಅಂತ ಹೇಳಿದ್ರೆ ಮನೆಗೆ ಬನ್ನಿ, ನಮ್ಮ ಮನೆಯವರು ಇರ್ತಾರೆ, ಮನೆಯವರು ಇರ್ತಾರೆ. ಏನಾದರೂ ಡೌಟ್ ಇದ್ದರೆ ಕೇಳಿ, ತಿಳ್ಕೊಳ್ಳಿ. ಯಾರೋ ಏನೋ ಹೇಳಿಬಿಟ್ರು ಅಂತ ಹೇಳಿಬಿಟ್ಟು ತಪ್ಪಾಗಿ ತಿಳ್ಕೊಳ್ಬೇಕು ಅಷ್ಟೇ. ನಮ್ಮ ಅಭಿಮಾನಿಗಳು ಹಾಗೆ ಮಾಡಲ್ಲ ಅನ್ನೋ ನಂಬಿಕೆ ನನಗೆ ಚೆನ್ನಾಗಿದೆ. ಥ್ಯಾಂಕ್ ಯು ಬಾ. ಎಲ್ರಿಗೂ ಮತ್ತೆ ನನ್ನ ನಮಸ್ಕಾರಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ. ಸಂತೋಷವಾಗಿರಿ, ಆರೋಗ್ಯವಾಗಿರಿ, ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ ಆ ಭಗವಂತ ಯಾವತ್ತೂ ನಿಮ್ಮ ಜೊತೆಯಲ್ಲಿ. ನಮಸ್ಕಾರ.